ಗಂ ಗಣಪತಿ ನಮಃ. ನಮ್ಮ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, 2024ರಲ್ಲಿ ಈ ಒಂದು ಶನಿಯ ಪ್ರಭಾವ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಂತ ಒಂದು ಪರಿಣಾಮ ಬೀಳಲಿದೆ ಎಂಬುದನ್ನು ನೋಡೋಣ. ಖಂಡಿತ ಶನಿ ಅಂದ ಕೂಡನೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳೋದೇನಪ್ಪಾ ಅಂದ್ರೆ, ಅಯ್ಯೋ ಶನಿ ಪ್ರಭಾವನ ಅದಂತೂ ನಮಗೆ ಒಳ್ಳೇದಾಗೋದಿಲ್ಲ, ಏನೋ ಎಂಥದ್ದು ಅನ್ನುವಂತಹ ವಿಚಾರ ಮಾತಾಡ್ತಾರೆ. ಖಂಡಿತ ಹಾಗಿಲ್ಲ. ಶನಿ ಭಗವಂತ ಕೂಡ ನಮಗೆ ಒಳ್ಳೆದನ್ನ ಮಾಡ್ತಾನೆ. ಅದನ್ನ ಹೇಗೆ ಯಾವ ರೀತಿ ಎಂಬುದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಇನ್ನು ಈ ಒಂದು 2024ರಲ್ಲಿ ಶನಿ ಭಗವಂತನ ಕೃಪಾಶೀರ್ವಾದದಿಂದ ನಮ್ಮ ಕೆಲಸ ಕಾರ್ಯಗಳು ಅಡೆತಡೆಗಳಿಗಾಗಿ ಸಿಕ್ಕಿ ಹಾಕಿಕೊಂಡಿರುವಂತಹ ಕೆಲಸ ಕಾರ್ಯಗಳು ಎಲ್ಲವೂ ಸಹ ಪ್ರತಿಯೊಂದು ರಾಶಿಗಳಲ್ಲಿ ಸಹ ಆರಾಮದಾಯಕವಾಗಿ ಅದು ಮುಂದುವರಿಯುತ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಶನಿ ಭಗವಂತ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿರುವಂತಹ 12 ರಾಶಿ ಚಕ್ರಗಳ ಮೇಲೂ ಕೂಡ ಅದರ ಒಂದು ಪ್ರಭಾವ ಹಾಗೆ ಅವನ ಒಂದು ಕೃಪಾಶೀರ್ವಾದ ಕೂಡ ದೊರಕಿಸಿಕೊಟ್ಟಿದ್ದಾನೆ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹಾಗಾಗಿ ಈ ಒಂದು ಶನಿ ಪ್ರಭಾವ 2024ರಲ್ಲಿ ಈ ಒಂದು ಕುಂಭ ರಾಶಿಯ ಮೇಲೆ ಯಾವ ರೀತಿಯಾಗಿ ಬೀಳಲಿದೆ ಎಂಬುದನ್ನು ನೋಡೋಣ. ಈ ರಾಶಿಯ ಮೊದಲ ಮನೆಗೆ ಶನಿ ಸಂಕ್ರಮಿಸುವುದರಿಂದ 2024 ಅವರಿಗೆ ಅದ್ಭುತವಾದಂತಹ ವರ್ಷವಾಗಲಿದೆ ಅಂತ ಹೇಳ್ಬೋದು. ಹಾಗೆ ಅವಿವಾಹಿತರಿಗೆ ನಿರೀಕ್ಷಿತವಾದಂತಹ ಬಾಳ ಸಂಗಾತಿ ಕೂಡ ಸಿಗಲಿದ್ದಾರೆ. ಅಷ್ಟೇ ಅಲ್ಲದೆ ಈ ರಾಶಿಯ ಜನರ ವ್ಯಕ್ತಿತ್ವವು ಇತರರಿಗೆ ಅತ್ಯಂತ ಆಕರ್ಷಕವಾಗಿರುತ್ತದೆ ಅಂತ ಕೂಡ ಹೇಳಬಹುದು. ಮತ್ತು ತಮ್ಮ ಎಲ್ಲಾ ಕೆಲಸಗಳಲ್ಲಿ ಕೂಡ ಅವರಿಗೆ ಯಶಸ್ಸು ಮತ್ತು ಲಾಭ ಕೂಡ ದೊರಕಲಿದೆ. ಹಾಗೆ ಈ ರಾಶಿಯವರ ಬಾಕಿ ಕೆಲಸವೂ ಕೂಡ ಯಶಸ್ವಿಯಾಗುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ. ಅಷ್ಟೇ ಅಲ್ಲದೆ ಬಹಳಷ್ಟು ಹಣವನ್ನು ಕೂಡ ಈ ಒಂದು ರಾಶಿಯವರು ಉಳಿತಾಯ ಮಾಡಬಹುದು, ಅಂದ್ರೆ ಉಳಿಸಬಹುದು ಅವರು. ಇನ್ನು ಶನಿದೇವ ಶಾಸರಾಜ ಯೋಗವನ್ನು ಹೊಂದಿರುವುದರಿಂದ 2024ರಲ್ಲಿ ಕುಂಭರಾಶಿಯು ಹೊಸ ವಾಹನ ಮತ್ತು ಆಸ್ತಿ ಖರೀದಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಪವರ್ಫುಲ್ ಆಗಿ ತಿಳಿಸಿದ್ದಾರೆ. ಶಾಸರಾಜ ಯೋಗವನ್ನು ಹೊಂದಿರುವುದರಿಂದ 2024ರಲ್ಲಿ ಈ ರಾಶಿಯವರಿಗೆ ಇಂತಹ ಒಂದು ಅದ್ಭುತವಾದಂತಹ ಒಂದು ಯೋಗವನ್ನು ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಜಂಟಿ ಉದ್ಯಮಗಳನ್ನು ಮಾಡುವವರು ಅವರಿಗೆ ಉತ್ತಮ ಫಲಿತಾಂಶ ಕೂಡ ಪಡೆಯುತ್ತಾರೆ. ಹಾಗೆ ಈ ರಾಶಿಯ ಬಾಳ ಸಂಗಾತಿಯು ಉತ್ತಮವಾದಂತಹ ಪ್ರಗತಿಯನ್ನು ಕಾಣಲಿದ್ದಾರೆ ಅಂತ ಹೇಳ್ಬೋದು. ಈ ರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ಕೆಲಸದಲ್ಲಿದ್ದರೂ ಕೂಡ ಅದನ್ನು ಅವರು ಮಾಡಲು ಹಿಂಜರಿಯುವುದಿಲ್ಲ. ಎಂಥದ್ದೇ ಅಡೆತಡೆ ಬಂದರೂ ಕೂಡ ಈ ರಾಶಿಯವರು ಮುನ್ನುಗ್ಗಿದ್ರೆ ಖಂಡಿತ ಅದರಲ್ಲಿ ಅವರು ಸಕ್ಸಸ್ ಅನ್ನ ಪಡಿತಾರೆ ಅಂತ ಹೇಳ್ಬೋದು, ಜಯಶಾಲಿ ಆಗ್ತಾರೆ ಅಂತ ಹೇಳ್ಬೋದು. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.